ನನಗೆ ಹಂಗೆ ಹೆಂಗೋ ಇಲ್ಲಿಗೆ ಬಂದಿದ್ದೀವಿ, ಆಮೇಲೆ ಸ್ವಲ್ಪ ಏರ್ಪೋರ್ಟ್ ಇದ್ರಲ್ಲಿ ಒಂದು ಇದು ಪಿಕ್ ಮಾಡ್ಕೊಬೇಕು ನಾನು. ಈ ತರ ಸುಳ್ಳು ಹೇಳ್ಕೊಂಡು ನಮ್ಮಮ್ಮನ ನಾವು ಕರ್ಕೊಂಡೋಗಿರೋದು ಏರ್ಪೋರ್ಟಿಗೆ. ಥ್ಯಾಂಕ್ಸ್ ಟು ಭಯ್ಯ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸೆಲೆಬ್ರಿಟಿ ಅಭಿನಂದನ್ ಅಂತ. ಒಂದಿನ ನಾನು ಸೆಲೆಬ್ರಿಟಿ ಆಗೇ ಆಗ್ತೀನಿ ಅಂತ ಹೇಳೋ ನಂಬಿಕೆಯಿಂದ ಮಾಡಿರೋ ಚಾನಲ್ ಇದು. ಸೊ ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಣ್ಣ ವಯಸ್ಸಿಂದ ಆಸೆ ಇತ್ತು ಅಮ್ಮನಿಗೆ ಕರ್ಕೊಂಡು ಫ್ಲೈಟಲ್ಲಿ ಹೋಗ್ಬೇಕು, ಒಳ್ಳೆ ಒಳ್ಳೆ ಜಾಗ ತೋರಿಸ್ಬೇಕು, ತುಂಬಾನೇ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಜೊತೆಗೆ ಅಂತ ಎಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಟುಕ್ ಮೈ ಮದರ್ ಟು ತಿರುಮಲ ಇನ್ ಫ್ಲೈಟ್. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಸಪ್ರೇಟಾಗಿ ಒಂದು ಶಾರ್ಟ್ಸ್ ಮಾಡಾಕಿದ್ದೀನಿ, ಅದನ್ನ ನೋಡಿ. ಆ್ಯಂಡ್ ನಾವು ತಿರುಮಲಕ್ಕೆ ಹೋದಾಗ, ತಿರುಮಲ ಹೋಗೋಕ್ಕಿಂತ ಮುಂಚೆ ತಿರುಮಲದಲ್ಲೇ ಸುಮಾರು ಪ್ಲೇಸಸ್ ಇದೆ, ಅದನ್ನ ವಿಸಿಟ್ ಮಾಡಿದ್ವಿ. ಮೊದಲನೇ ಪ್ಲೇಸು ಶ್ರೀವಾರಿ ಪಾದಾಲು. ಈ ಜಾಗದಲ್ಲೇ ವಿಷ್ಣು ಅವರು ಫಸ್ಟು ಹೆವೆನ್ನಿಂದ ಅರ್ತಿಗೆ ಕಾಲಿಟ್ಟಿದ್ದು. ಸೊ ಇದೆಲ್ಲ ಒಂದು ಪ್ಯಾಕೇಜ್ ಆಗಿತ್ತು. ಪ್ಯಾಕೇಜ್ ಹೆಂಗಪ್ಪ ಅಂತ ಹೇಳಿದ್ರೆ, ಅಲ್ಲೇ ತುಂಬ ಜನ ಡ್ರೈವರ್ಸು ಟ್ಯಾಕ್ಸಿ ಇಟ್ಕೊಂಡು ಕರೀತಾ ಇರ್ತಾರೆ ಶೇರಿಂಗಲ್ಲಿ, ಲೋಕಲ್ ಟೆಂಪಲ್ಸ್ ಅಂತ ಹೇಳಿ. ಸೆಕೆಂಡ್ ಪ್ಲೇಸ್ ಬಂದು ಇವಾಗ ತೋರಿಸ್ತಾ ಇದೀವಲ್ಲ, ಇದು ಶಿಲಾತೋರಣ. 600 ಮಿಲಿಯನ್ ಇಯರ್ಸ್ ಓಲ್ಡ್ ಆಗಿರುವ ಒಂದು ಸ್ಟೋನ್ಸ್, ಅದೇ ಒಂಥರ ತೋರಣ ತರ ಆಗಿದೆಯಲ್ಲ, ಅದಕ್ಕೆ ಶಿಲಾತೋರಣ. ಥರ್ಡ್ ಪ್ಲೇಸ್ ಯಾವ್ದಂತ ಇವ್ರು ಹೇಳ್ತಾರೆ, ತಿರುಮಲದಲ್ಲಿ ನೀವು ಹೋದಾಗ ಶೇರಿಂಗ್ ಟ್ಯಾಕ್ಸಿಯಲ್ಲಿ ಎಲ್ಲರೂ ಕರೀತಾ ಇರ್ತಾರೆ. ಪರ್ ಪರ್ಸನ್ 300 ರುಪೀಸ್ ಚಾರ್ಜ್ ಮಾಡಿದ್ರು ನಮಗೆ, ಇನ್ನೂ ಕಮ್ಮಿನೂ ಮಾಡ್ತಾರಂತೆ. ನಾವಿಷ್ಟು ಜನನು ಎಲ್ಲರೂ ಜೊತೆಲಿ ಹೋಗಿದ್ದು. ಈಗ ಫೋರ್ತ್ ಪ್ಲೇಸು ಆಕಾಶಗಂಗೆ. ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿರೋದಲ್ವ ಈ ಸಲಿನೇ. ಸೊ ಅಮ್ಮನಿಗೆ ತಿರುಮಲಕ್ಕೆ ಹೋಗಿರೋದು ಫಸ್ಟ್ ಟೈಮು, ಅದೊಂಥರ ಫುಲ್ಲು ಡಿವೈನ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ತುಂಬ ಹ್ಯಾಪಿಯಾಗಿದ್ದರು. ಫಿಫ್ತ್ ಪ್ಲೇಸ್ ಆಕಾಶಗಂಗೆ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದೆ ನಾವು ಜಪಾಲಿ ಒಂದು ಹನುಮಾನ್ ಟೆಂಪಲ್ ಆಗಿತ್ತು. ನಾರ್ತ್ ಇಂಡಿಯನ್ ಭಟ್ರುಗಳಿದ್ರಪ್ಪ, ಅದೊಂಥರ ವಿಶೇಷ ಅನಿಸ್ತು ತಿರುಮಲ ಟೆಂಪಲಲ್ಲಿ ನಾರ್ತ್ ಇಂಡಿಯನ್ ಭಟ್ರನ್ನ ನೋಡೋಕ್ಕೆ. ಈ ಒಂದು 5-6 ಟೆಂಪಲ್ಸ್ನ ಮುಗಿಸ್ಕೊಂಡು ನಾವು ತಿರುಮಲದಲ್ಲಿ ದರ್ಶನ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಮ್ಮ ಹತ್ರ ನಾವು ಆಲ್ರೆಡಿ ದರ್ಶನ ಟಿಕೆಟ್ಸ್ 300 ರುಪೀಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗಿದ್ರಿಂದ ಒಂದು 1 hour ಮುಂಚೆ ಹೋಗಿ ಲೈನಲ್ಲಿ ನಿಂತಿದ್ರೆ ಸಾಕಿತ್ತು. 10 ಗಂಟೆ ದರ್ಶನ ಅಂತ ಹೇಳಿ ಟಿಕೆಟಲ್ಲಿ ಇರೋದ್ರಿಂದ 9 ಗಂಟೆಗೆ ಹೋಗಿ ನಾವು ಲೈನಲ್ಲಿ ನಿಂತ್ಕೊಂಡಿದ್ವಿ. ರೂಮ್ ಎಲ್ಲ ಏನು ಮಾಡಿರಲಿಲ್ಲ. ಫ್ರೆಶ್ ಅಪ್ ನಾವು ತಿರುಮಲದಲ್ಲೇ ತುಂಬ ಬಾತ್ರೂಮ್ಸು ಮತ್ತು ಲಾಕರ್ಸ್ ಎಲ್ಲ ಇರುತ್ತೆ. ಸೊ ನಾವು ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ಲೈನಲ್ಲಿ ನಿಲ್ಲೋಕ್ಕಿಂತ ಮುಂಚೆ ಮುಡಿನೂ ಕೊಟ್ಬಿಟ್ಟೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ಕಾಣಿಸ್ತಾ ಇರೋದು. ಮತ್ತು ನಾವು ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2 AM ಆಗಿತ್ತು. ಆಲ್ಮೋಸ್ಟ್ ಒಂದು 4 hours ಲೈನಲ್ಲಿ ನಿಂತ್ಕೊಂಡಿದ್ವಿ ನಾವು. ಸೊ ಹೌದು, ಇದೊಂದು ಶಾರ್ಟ್ ಆಫ್ ವಿಡಿಯೋಸ್. ಮತ್ತು ನೆಕ್ಸ್ಟ್ ನಾನು ತಿರುಮಲದಿಂದ ತಿರುಪತಿಗೆ ಬಂದುಬಿಟ್ಟು ಅಲ್ಲೂ ಒಂದು ಪ್ಯಾಕೇಜ್ ತೊಗೊಂಡು ಟ್ರಿಪ್ ಮಾಡಿರ್ತೀನಿ. ಅದ್ರದ್ದು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡಿಲ್ಲ ಅಂದ್ರೂ ನಾನು ಪೋಸ್ಟ್ ಮಾಡ್ತೀನಿ, ಸಾರಿ. ಬಟ್ ಕಮೆಂಟ್ ಮಾಡಿದ್ರೆ ನೀವು ನೋಡಿದಿರ ಇಲ್ಲಿ ತನಕ ಅಂತೇಳಿ ಒಂದು ಖುಷಿ ಇರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.